ಇವತ್ತು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ನೀವು ಒಂದು ಸೀಡನ್ನು ತಗೊಂಡು ಅದನ್ನು ಮಣ್ಣೊಳಗಡೆ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಸೀಡ್ ಎಂಬ್ರಿಯೋ ಅಲ್ಲಿ ಮೇಯ್ನ್ ಆಗಿ 2 ರೀಜನ್ಸ್ ಇರುತ್ತೆ. ಒಂದು ರ್ಯಾಡಿಕಲ್, ಹಾಗೆ ಇನ್ನೊಂದು ಪ್ಲಮ್ಯೂಲ್. ಇದು ರ್ಯಾಡಿಕಲ್ ರೀಜನ್. ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಓದಿರೋ ಥರ ರ್ಯಾಡಿಕಲಿಂದ ರೂಟ್ ಫಾರ್ಮೇಷನ್ ಆಗುತ್ತೆ. ಪ್ಲಮ್ಯೂಲ್ ರೀಜನ್ ಏನಿದೆ, ಪ್ಲಮ್ಯೂಲಿಂದ ಸ್ಟೆಮ್ ಅಥವಾ ಶೂಟ್ ಫಾರ್ಮೇಷನ್ ಆಗುತ್ತೆ. ಈಗ ಸ್ಟೆಮ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸ್ಟೆಮನ್ನು ಅಸೆಂಡಿಂಗ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಕರೀತಾರೆ. ಹಾಗೆ ಸ್ಟೆಮ್ ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಆಗಿರುತ್ತೆ, ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಆಗಿರುತ್ತೆ. ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಅಂತ ಹೇಳಿದ್ರೆ ಸ್ಟೆಮ್ ಸನ್ಲೈಟ್ ಇರೋ ಅಂಥ ಡೈರೆಕ್ಷನ್ನಿಗೆ ಗ್ರೋ ಆಗ್ತಾ ಇರುತ್ತೆ, ಅಂದರೆ ಅಪ್ವರ್ಡ್ ಡೈರೆಕ್ಷನ್ನ ಕಡೆಗೆ ಗ್ರೋ ಆಗ್ತಾ ಬರುತ್ತೆ. ರೂಟ್ಸ್ ಯೂಶಲಿ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಆಗಿರುತ್ತೆ, ಅಂದರೆ ಅದು ಗ್ರೌಂಡ್ನ ಕಡೆಗೆ ಅಥವಾ ಗ್ರಾವಿಟಿಯ ಡೈರೆಕ್ಷನ್ನ ಕಡೆಗೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಗ್ರೋ ಆಗ್ತಾ ಬರುತ್ತೆ. ಸ್ಟೆಮ್ ಇದಕ್ಕೆ ಆಪೋಸಿಟ್. ಸ್ಟೆಮ್ ಏನಾಗುತ್ತೆ ಅಂದರೆ ಗ್ರೌಂಡಿಂದ ಅಪ್ವರ್ಡ್ ಡೈರೆಕ್ಷನ್, ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಗ್ರೌಂಡ್ ಹಾಗೆ ಗ್ರಾವಿಟಿ ಮತ್ತು ಗ್ರೌಂಡಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟೆಮ್ ಏನಾಗ್ತಾ ಬರುತ್ತೆ ಅಂದರೆ ಗ್ರೋ ಆಗ್ತಾ ಬರುತ್ತೆ. ಆದ್ದರಿಂದ ಇದನ್ನು ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ಸ್ಟೆಮ್ ಲೀವ್ಸ್ ಆಗಿರ್ಬೋದು, ಬ್ರಾಂಚಸ್, ಫ್ಲವರ್ಸ್ ಮತ್ತು ಫ್ರೂಟ್ಸ್ ಇದನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸ್ಟೆಮ್ಮಲ್ಲಿ ಮೇಯ್ನ್ ಆಗಿ 2 ರೀಜನ್ಸ್ ಇರುತ್ತೆ. ಆ ರೀಜನ್ಸ್ ಯಾವುದು ಅಂತ ನೋಡೋದಾದರೆ ನೋಡ್ಸ್ ಹಾಗೆ ಇಂಟರ್ನೋಡ್ಸ್. ನೋಡ್ಸ್ ಹಾಗೆ ಇಂಟರ್ನೋಡ್ಸ್ಗಳನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ರೀಜನ್ನ ನಾವು ನೋಡ್ ಅಂತ ಹೇಳಿ ಕರಿತೀವಿ. ಹಾಗೆ 2 ನೋಡ್ಸ್ಗಳ ಮಧ್ಯೆ ಬರೋ ಅಂಥ ರೀಜನ್, ಇದು ಒಂದು ನೋಡ್, ಹಾಗೆ ಇಲ್ಲಿ ಇನ್ನೊಂದು ನೋಡ್ ಇದೆ. ಇದೆರಡರ ಮಧ್ಯ ಬರೋ ಅಂಥ ರೀಜನ್, ಇದನ್ನು ನಾವು ಇಂಟರ್ನೋಡ್ ಅಂತ ಹೇಳಿ ಕರಿತೀವಿ. ನೋಡ್ಸ್ ರೀಜನ್ ಇಂದ ಲೀವ್ಸ್ ಆಗಿರ್ಬೋದು, ಬ್ರಾಂಚಸ್, ಫ್ಲವರ್ಸ್ ಇದೆಲ್ಲ ಎಮರ್ಜ್ ಆಗುತ್ತೆ, ಅಂದರೆ ಅಲ್ಲಿಂದ ಲೀವ್ಸ್ ಪ್ರೊಡ್ಯೂಸ್ ಆಗಿರ್ಬೋದು, ಬ್ರಾಂಚಸ್ ಎಲ್ಲ ಆ ನೋಡ್ಸ್ ರೀಜನ್ನಿಂದ ಬರುತ್ತೆ. ನೆಕ್ಸ್ಟು ಇಂಟರ್ ನೋಡ್ಸ್ ಅಂದರೆ ಅದು 2 ನೋಡ್ಸ್ಗಳ ಮಧ್ಯೆ ಇರುವಂಥ ರೀಜನ್ನ ನಾವು ಇಂಟರ್ ನೋಡ್ಸ್ ಅಂತ ಹೇಳಿ ಕರಿತೀವಿ. ಸ್ಟೆಮ್ಮಲ್ಲಿ 2 ಟೈಪ್ಸ್ ಆಫ್ ಬಡ್ಸ್ ಇರುತ್ತೆ. ಒಂದು ಟರ್ಮಿನಲ್ ಅಥವಾ ಅಪಿಕಲ್ ಬಡ್, ಹಾಗೆ ಇನ್ನೊಂದು ಲ್ಯಾಟ್ರಲ್ ಅಥವಾ ಆಕ್ಸಿಲರಿ ಬಡ್. ಸ್ಟೆಮ್ ಬರ್ಡ್ಸ್ ಅಂದರೆ ಏನು ಅಂತ ನೋಡೋದಾದರೆ ಇದು ಅಂಡರ್ ಡೆವಲಪ್ಡ್ ಯಂಗ್ ಶೂಟ್ ಆಗಿರುತ್ತೆ, ಅಂದರೆ ಇದು ಇವಾಗ ಯಂಗ್ ಆಗಿದೆ. ಇದರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಟೆಮ್ ಡೆವಲಪ್ ಆಗುತ್ತೆ. ಇವಾಗ ಜಸ್ಟ್ ಯಂಗ್ ಶೂಟ್ ಆಗಿರುತ್ತೆ, ಕನ್ಸಿಸ್ಟಿಂಗ್ ಆಫ್ ಯಂಗ್ ಇಮ್ಮೆಚೂರ್ ಲೀವ್ಸ್. ಆ ಒಂದು ಸ್ಟೆಮ್ ಬಡ್ನ ಸುತ್ತ ಇಮ್ಮೆಚೂರ್ ಲೀವ್ಸ್ ಅಂದರೆ ಇನ್ನು ಮೆಚೂರ್ ಆಗದೆ ಇರೋವಂಥ ಯಂಗ್ ಲೀವ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಈ ಒಂದು ಸ್ಟೆಮ್ ಬಡ್ಸಿಂದಾನೇ ಶೂಟ್ ಹಾಗೆ ಲೀವ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಎಪಿಕಲ್ ಬಡ್ ಹಾಗೆ ಆಕ್ಸಿಲರಿ ಬಡ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಎಪಿಕಲ್ ಬಡ್ ಮೇಲ್ಗಡೆ ಇರುತ್ತೆ, ಟಾಪಲ್ಲಿ ಇರೋ ಅಂಥದ್ದನ್ನು ನಾವು ಎಪಿಕಲ್ ಬಡ್ ಅಂತ ಹೇಳಿ ಕರಿತೀವಿ. ಆಕ್ಸಿಲರಿ ಬಡ್ ಅಂದರೆ ಲ್ಯಾಟ್ರಲ್ ಅಥವಾ ಸೈಡಲ್ಲಿ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಸೈಡ್ ಪೊಸಿಷನಲ್ಲಿ ಇರೋ ಅಂಥ ಬಡ್ಸ್ಗಳನ್ನು ನಾವು ಆಕ್ಸಿಲರಿ ಬಡ್ಸ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಸ್ಟ್ರಕ್ಚರ್ ಆಫ್ ಬಡ್ಡನ್ನು ಝೂಮ್ ಆಗಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಯಂಗ್ ಶೂಟ್, ಅಂದರೆ ಇದೇನೇ ನೆಕ್ಸ್ಟು ಏನೋ ಸ್ಟೆಮ್ ಆಗಿ ಡೆವಲಪ್ ಆಗೋ ಅಂಥದ್ದು. ಆ ಒಂದು ಯಂಗ್ ಶೂಟ್ನ ಸುತ್ತ ಇಮ್ಮೆಚೂರ್ ಲೀವ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಇದೇನೆ ಮೆಚೂರ್ ಆಗಿ ಲೀವ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಸ್ಟೆಮ್ ಯಾವ್ಯಾವ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಕಂಡಕ್ಟಿಂಗ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ಸ್ಟೆಮ್ ವಾಟರ್ ಆಗಿರ್ಬೋದು ಹಾಗೆ ಮಿನರಲ್ಸನ್ನು ಕಂಡಕ್ಟ್ ಮಾಡುತ್ತೆ. ಹಾಗೆ ಇದು ಲೀವ್ಸ್ ಆಗಿರ್ಬೋದು, ಫ್ಲವರ್ಸ್ ಮತ್ತು ಫ್ರೂಟ್ಸ್ ಇದನ್ನೆಲ್ಲ ಬಿಯರ್ ಮಾಡುತ್ತೆ ಅಥವಾ ಹೋಲ್ಡ್ ಮಾಡಿ ಇಟ್ಕೊಂಡಿರತ್ತೆ. ಈಗ ಮಾಡಿಫಿಕೇಷನ್ಸ್ ಆಫ್ ಸ್ಟೆಮ್ಮಿಗೆ ಬಂದರೆ ಸ್ಟೆಮ್ ಅದರದ್ದು ಮೇನ್ ಫಂಕ್ಷನ್ಸ್ನ ಬಿಟ್ಟು, ಇವಾಗ ಮೇನ್ ಫಂಕ್ಷನ್ ಏನು, ವಾಟರ್ ಮತ್ತು ಮಿನರಲ್ಸ್ನ ಕಂಡಕ್ಟ್ ಮಾಡೋದು ಮತ್ತು ಅದರ್ ಪಾರ್ಟ್ಸ್ ಲೀಫ್, ಫ್ರೂಟ್ಸ್ ಮತ್ತು ಫ್ಲವರ್ಸ್ನ ಹೋಲ್ಡ್ ಮಾಡೋದು, ಇದನ್ನು ಬಿಟ್ಟು ಬೇರೆ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡಿದ್ರೆ ಅದನ್ನು ನಾವು ಮಾಡಿಫಿಕೇಷನ್ಸ್ ಆಫ್ ಸ್ಟೆಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸ್ಟೆಮ್ ಯಾವ ಕಾರಣಗಳಿಗೆ ಮಾಡಿಫಿಕೇಷನ್ಸ್ಗಳನ್ನು ಮಾಡಿಕೊಂಡಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸ್ಟೋರೇಜ್ ಪರ್ಪಸ್.
ಅಂದರೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಕೆಲವು ಮಾಡಿಫಿಕೇಶನ್ಸ್ಗಳನ್ನು ಮಾಡಿಕೊಂಡಿದೆ. ಹಾಗೆ ಪ್ಲಾಂಟಿಗೆ ಪ್ರೊಟೆಕ್ಷನ್ನ ಕೊಡೋದಕ್ಕೋಸ್ಕರ. ಹಾಗೆ ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡೋದಕ್ಕೆ. ಲಾಸ್ಟ್ ಬಂದು ಫೋಟೋಸಿಂಥಸಿಸ್ ಅಂದರೆ ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕೆ. ಈಗ ಇದನ್ನೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್ಮಲ್ಲಿ 3 ಟೈಪ್ಸ್ ಬರುತ್ತೆ: ಏರಿಯಲ್, ಸಬ್ ಏರಿಯಲ್ ಹಾಗೆ ಅಂಡರ್ ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್. ಏರಿಯಲ್ ಸ್ಟೆಮ್ ಮಾಡಿಫಿಕೇಶನ್ ಅಲ್ಲಿ ಟೆಂಡ್ರಿಲ್, ಥಾರ್ನ್ಸ್ ಹಾಗೆ ಫೋಟೋಸಿಂಥೆಟಿಕ್ ಸ್ಟೆಮ್ ಬರುತ್ತೆ. ಈ ಪಿಕ್ಚರಲ್ಲಿ ನೀವು ಥಾರ್ನ್ಸ್ ಹಾಗೆ ಟೆಂಡ್ರಿಲ್ನ ಅಬ್ಸರ್ವ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ನಾವು ಆಕ್ಸಿಲರಿ ಬಡ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಅದನ್ನು ಲ್ಯಾಟ್ರಲ್ ಬಡ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಆ ಒಂದು ಆಕ್ಸಿಲರಿ ಬಡ್ ಅಥವಾ ಲ್ಯಾಟ್ರಲ್ ಬಡ್ಸ್ ಏನಿರುತ್ತೆ ಅದು ಮಾಡಿಫೈ ಆಗಿ ಟೆಂಡ್ರಿಲ್ ಅಥವಾ ಥಾರ್ನ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಥಾರ್ನ್ಸ್ಗಳು ಪ್ಲಾಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಟೆಂಡ್ರಿಲ್ ಪ್ಲಾಂಟಿಗೆ ಸಪೋರ್ಟ್ ಕೊಡುತ್ತೆ, ಪ್ಲಾಂಟಿಗೆ ಕ್ಲೈಂಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೆಂಡ್ರಿಲ್ಗೆ ಬೆಸ್ಟ್ ಎಕ್ಸಾಂಪಲ್ ಕುಕುಂಬರ್ ಹಾಗೆ ಗ್ರೇಪ್ ವೈನ್ ಅಂದರೆ ಗ್ರೇಪ್ಸ್ ಹಾಗೆ ಥಾರ್ನ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಬೌಗನ್ವಿಲ್ಲಾ ಹಾಗೆ ಸಿಟ್ರಸ್ ಅಂತ ಹೇಳಿದರೆ ಲೆಮನ್ ಪ್ಲಾಂಟ್ ಆಗಿರ್ಬೋದು ಹಾಗೆ ಆರೆಂಜ್ ಪ್ಲಾಂಟ್, ಇದನ್ನು ಎಕ್ಸಾಂಪಲ್ ಆಗಿ ತಗೋಬೋದು. ನೆಕ್ಸ್ಟು ಫೋಟೋಸಿಂಥೆಟಿಕ್ ಸ್ಟೆಮ್ ಮಾಡಿಫಿಕೇಶನ್. ಇದಕ್ಕೆ ಎಕ್ಸಾಂಪಲ್ ಕ್ಯಾಕ್ಟಸ್ ನಿಮ್ಮೆಲ್ಲರೂ ಕೂಡ ಗೊತ್ತಿರತ್ತೆ. ಈ ಪಿಕ್ಚರಲ್ಲಿ ನೀವು ಕ್ಯಾಕ್ಟಸ್ ಪ್ಲಾಂಟನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಕ್ಯಾಕ್ಟಸ್ ಪ್ಲಾಂಟಲ್ಲಿ ಸ್ಟೆಮ್ ಏನಾಗಿರುತ್ತೆ ಅಂದರೆ ಮಾಡಿಫೈ ಆಗಿರುತ್ತೆ. ಸೊ ಇಲ್ಲಿ ಫ್ಲ್ಯಾಟ್ ಲೀಫ್ ಥರ ಕಾಣಿಸ್ತಿರೋದು ಆ್ಯಕ್ಚುಯಲ್ ಆಗಿ ಸ್ಟೆಮ್. ಸೊ ಇಲ್ಲಿ ಗ್ರೀನ್ ಕಲರ್ ಸ್ಟೆಮ್ ಏನಿದೆ ಅದರ ಮೇಲೆ ಥಾರ್ನ್ಸ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇದೆ ಹೀಗೆ. ಸೊ ದಟ್ ಈಸ್ ಲೀಫ್ ಏನಾಗಿರುತ್ತೆ ಅಂದರೆ ರೆಡ್ಯೂಸ್ ಆಗಿ ಥಾರ್ನ್ಸ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಇನ್ ಕೇಸ್ ಆಫ್ ಕ್ಯಾಕ್ಟಸ್ ಗ್ರೀನ್ ಫ್ಲಾಟ್ ಲೈಕ್ ಸ್ಟ್ರಕ್ಚರ್ನ ನಾವು ಫಿಲ್ಲೋಕ್ಲೇಡ್ ಅಂತ ಹೇಳಿ ಕರಿತೀವಿ. ಆ ಒಂದು ಫಿಲ್ಲೋಕ್ಲೇಡ್ ಅಥವಾ ಫ್ಲಾಟ್ ಗ್ರೀನ್ ಸ್ಟೆಮ್ ಏನಿದೆ ಅದು ಫೋಟೋಸಿಂಥಸಿಸ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟು ಸಬ್ ಏರಿಯಲ್ ಸ್ಟೆಮ್ ಮಾಡಿಫಿಕೇಶನ್. ಇದರಲ್ಲಿ 4 ಟೈಪ್ಸ್ ಬರುತ್ತೆ: ರನ್ನರ್, ಸ್ಟೂಲಾನ್, ಆಫ್ಸೆಟ್ ಹಾಗೆ ಸಕ್ಕರ್. ಫಸ್ಟ್ ಒನ್ ರನ್ನರ್. ಇದಕ್ಕೆ ಸ್ಟ್ರಾಬೆರಿ ಹಾಗೆ ಗ್ರಾಸ್ ಪ್ಲಾಂಟ್ನ ಎಕ್ಸಾಂಪಲ್ ಆಗಿ ತಗೋಬೋದು. ರನ್ನರಲ್ಲಿ ಏನಾಗತ್ತೆ ಅಂದರೆ ಮೇನ್ ಪ್ಲಾಂಟ್ ಬಾಡಿ ಇರುತ್ತೆ. ಆ ಮೇನ್ ಪ್ಲಾಂಟ್ ಬಾಡಿಯಿಂದ ಕೆಲವು ಸ್ಟೆಮ್ಸ್ಗಳು ಹಾರಿಜಾಂಟಲ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಇದರಲ್ಲಿ ಲಾಂಗ್ ಇಂಟರ್ ನೋಡ್ಸ್ ಇರುತ್ತೆ. ಹಾಗೆ ಆ ಒಂದು ಸ್ಟೆಮ್ಮಿನ ನೋಡ್ ರೀಜನ್ ಏನಿರುತ್ತೆ ಅಲ್ಲಿ ಹೊಸ ಪ್ಲಾಂಟ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದೇ ರೀತಿಯಾಗಿ ಅಗೈನ್ ಸ್ಟೆಮ್ ನೆಕ್ಸ್ಟ್ ಮುಂದೆ ಗ್ರೋ ಆಗ್ತಾ ಹೋಗುತ್ತೆ. ಆ ಸ್ಟೆಮ್ಮಿಂದು ನೋಡ್ ರೀಜನಲ್ಲಿ ಇನ್ನೊಂದು ಹೊಸ ಪ್ಲಾಂಟ್ ಗ್ರೋ ಆಗುತ್ತೆ. ಈ ರೀತಿಯಾದ ಸ್ಟೆಮ್ ಮಾಡಿಫಿಕೇಶನ್ನ ನಾವು ರನ್ನರ್ ಅಂತ ಹೇಳಿ ಕರಿತೀವಿ. ಇದು ಪ್ಲಾಂಟ್ ಸ್ಪ್ರೆಡ್ ಆಗೋದಕ್ಕೆ ಹಾಗೆ ವೆಜಿಟೇಟಿವ್ ಪ್ರಾಪಗೇಷನಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಮಾಡಿಫಿಕೇಶನ್ ಬಂದು ಸ್ಟೂಲಾನ್. ಇದನ್ನು ನಾವು ಮಿಂಟ್ ಹಾಗೆ ಜಾಸ್ಮಿನ್ ಪ್ಲಾಂಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಮೇನ್ ಪ್ಲಾಂಟಿಂದು ಬೇಸಿಂದ ಸ್ಟೆಮ್ ಅರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏರಿಯಲ್ ಡೈರೆಕ್ಷನ್ ಅಂದರೆ ಅಪ್ವರ್ಡ್ ಡೈರೆಕ್ಷನ್ನ ಕಡೆಗೆ ಗ್ರೋ ಆಗ್ತಾ ಬರುತ್ತೆ. ನೆಕ್ಸ್ಟು ಅದು ಬೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಡ್ ಆಗಿ ಯಾವ ಪಾಯಿಂಟಲ್ಲಿ ಅದು ಗ್ರೌಂಡಿಗೆ ಟಚ್ ಆಗುತ್ತೆ ಆ ಪಾಯಿಂಟಲ್ಲಿ ಹೊಸ ಪ್ಲಾಂಟ್ ಗ್ರೋ ಆಗುತ್ತೆ. ಮೇಲ್ಗಡೆ ಸ್ಟೆಮ್ ಹಾಗೆ ಕೆಳಗಡೆ ರೂಟ್ಸ್ ಗ್ರೋ ಆಗುತ್ತೆ. ಈ ರೀತಿಯಾದ ಸ್ಟೆಮ್ ಮಾಡಿಫಿಕೇಶನ್ನ ನಾವು ಸ್ಟೂಲಾನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸಕ್ಕರ್. ಇದಕ್ಕೆ ಪೈನಾಪಲ್ ಪ್ಲಾಂಟ್ ಹಾಗೆ ಬನಾನಾ ಪ್ಲಾಂಟನ್ನು ಎಕ್ಸಾಂಪಲ್ ಆಗಿ ತಗೋಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಮೇನ್ ಪ್ಲಾಂಟ್ ಬಾಡಿ ಏನಿರುತ್ತೆ ಅದರದ್ದು ಬೇಸ್ ರೀಜನ್ನಿಂದ ಅಂಡರ್ ಗ್ರೌಂಡ್ ಪೋರ್ಷನ್ನಿಂದ ಸ್ಟೆಮ್ ಅರೈಸ್ ಆಗುತ್ತೆ. ಆ ಒಂದು ಸ್ಟೆಮ್ ನ್ಯೂ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಈ ರೀತಿಯಾದ ಸ್ಟೆಮ್ ಮಾಡಿಫಿಕೇಶನ್ನ ನಾವು ಸಕ್ಕರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಆಫ್ಸೆಟ್ ಅಲ್ಲಿ ಏನಾಗುತ್ತೆ ಅಂದರೆ ಮೇನ್ ಪ್ಲಾಂಟ್ ಬಾಡಿ ಇರುತ್ತೆ. ಆ ಒಂದು ಮೇನ್ ಪ್ಲಾಂಟ್ ಬಾಡಿಯಿಂದ ಸೈಡ್ ಬ್ರಾಂಚಸ್ಗಳು ಅರೈಸ್ ಆಗ್ತಾ ಬರುತ್ತೆ. ಆ ಸೈಡ್ ಬ್ರಾಂಚಸ್ ಅಲ್ಲಿ ಇರುವಂಥ ಪ್ರತಿಯೊಂದು ನೋಟ್ಸ್ ಇಂದನೂ ಕೂಡ ಹೊಸ ಪ್ಲಾಂಟ್ ಅರೈಸ್ ಆಗುತ್ತೆ. ಈ ರೀತಿಯಾದ ಸ್ಟೆಮ್ ಮಾಡಿಫಿಕೇಶನ್ನ ನಾವು ಆಫ್ಸೆಟ್ ಅಂತ ಹೇಳಿ ಕರಿತೀವಿ. ಯೂಶುವಲ್ ಆಗಿ ಆಫ್ಸೆಟ್ ಆಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ಪಿಸ್ಟಿಯಾ ಆಗಿರ್ಬೋದು, ಐಕಾರ್ನಿಯಾ ಈ ಥರ ಪ್ಲಾಂಟ್ಸ್ಗಳಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಅಂಡರ್ ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್.
ಇದರಲ್ಲಿ 4 ಟೈಪ್ಸ್ ಬರುತ್ತೆ: ಟ್ಯೂಬರ್, ಕಾರ್ಮ್, ರೈಸೋಮ್ ಹಾಗೆ ಬಲ್ಬ್. ಇನ್ ಕೇಸ್ ಆಫ್ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್, ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ಗಳು ಕೂಡ ಫುಡ್ ಸ್ಟೋರೇಜ್ ಫಂಕ್ಷನಿಗೋಸ್ಕರ ಸ್ಟೆಮ್ ಅನ್ನ ಮಾಡಿಫಿಕೇಶನ್ ಮಾಡ್ಕೊಂಡಿರತ್ತೆ. ಫಸ್ಟ್ ಒನ್ ಟ್ಯೂಬರ್. ಇನ್ ಕೇಸ್ ಆಫ್ ಟ್ಯೂಬರ್, ಅಂಡರ್ಗ್ರೌಂಡ್ ಅಲ್ಲಿ ಇರುವಂತ ಸ್ಟೆಮ್ ಸ್ವೆಲ್ಲಿಂಗ್ ಆಗಿ ಅಂದ್ರೆ ಊದ್ಕೊಂಡು ಅಥವಾ ಬಲ್ಜಿಂಗ್ ಆಗಿ ಅದ್ರ ಒಳಗಡೆ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರತ್ತೆ. ಇದರಲ್ಲಿ ನೋಟ್ಸ್ ಹಾಗೆ ಇಂಟರ್ ನೋಟ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಆಗಲ್ಲ, ಇದು ಸ್ವೋಲನ್ ಆಗಿರುವಂತ ಕಾರಣದಿಂದ. ಹಾಗೆ ಪೊಟ್ಯಾಟೊ ಮೇಲೆ ಸ್ಮಾಲ್ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರತ್ತೆ, ಅದನ್ನ ನಾವು ಐಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಐಸ್ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ರೈಸೋಮ್. ರೈಸೋಮ್ ಬಂದು ಇದರಲ್ಲಿ ಸ್ಟೆಮ್ ಗ್ರೌಂಡಿಗೆ ಹಾರಿಸಾಂಟಲ್ ಆಗಿ ಗ್ರೋ ಆಗ್ತಾ ಬರುತ್ತೆ. ಗ್ರೌಂಡ್ ಒಳಗಡೆ ರೈಸೋಮ್ ಗ್ರೋ ಆಗುತ್ತೆ. ಇದರಲ್ಲಿ ನಾವು ನೋಟ್ಸ್ ಹಾಗೆ ಇಂಟರ್ ನೋಟ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನೋಟ್ಸ್ ಇಂದ ಲೀವ್ಸ್ ಹಾಗೆ ಅಡ್ವಾಂಟೇಷಿಯಸ್ ರೂಟ್ಸ್ ಗ್ರೋ ಆಗುತ್ತೆ. ಇದು ಕೂಡ ಮೇನ್ ಆಗಿ ಸ್ಟೋರೇಜ್ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ, ಹಾಗೆ ವೆಜಿಟೇಟಿವ್ ರಿಪ್ರೊಡಕ್ಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಕಾರ್ಮ್ ಹಾಗೆ ಬಲ್ಬ್. ಕಾರ್ಮಿಗೆ ಎಕ್ಸಾಂಪಲ್ ಕೊಲಕೇಶಿಯಾ, ಇದು ಕೂಡ ಅಷ್ಟೇ ಸ್ಟೋರೇಜ್ ಹಾಗೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟು ಬಲ್ಬ್, ಇದಕ್ಕೆ ಎಕ್ಸಾಂಪಲ್ ಆನಿಯನ್.